ರಾಹುಲ್ ಗಾಂಧಿ ಏನೇ ಮಾಡಿದ್ರೂ ವಿವಾದವಾಗುತ್ತೆ. ಇದೀಗ ಪ್ರತಿಪಕ್ಷ ನಾಯಕರ ವಿರುದ್ಧ ದೇಶದಲ್ಲಿರೋ ಡ್ರೋನ್ ತಯಾರಕರು ಸಿಡಿದೆದ್ದಿದ್ದಾರಂತೆ. ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. Made in China, and that's a battery, lithium polymer battery. These are 4 brushless DC motors, and that's the camera. ಚೀನಿ ಡ್ರೋನ್ ಬಳಸಿ ಭಾರತಕ್ಕೆ ತೆಗಳಿಕೆ. ರಾಹುಲ್ ಗಾಂಧಿ ನಡೆಗೆ ವ್ಯಾಪಕ ಟೀಕೆ. ರಾಹುಲ್ ಗಾಂಧಿ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಪ್ರತಿಪಕ್ಷ ನಾಯಕರು ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋದಲ್ಲಿ ಚೀನಾ ನಿರ್ಮಿತ ಒಂದು ಡ್ರೋನ್ ಅನ್ನು ತೋರಿಸಿ ಭಾರತದಲ್ಲಿ ಡ್ರೋನ್ ಉದ್ಯಮ ಬೆಳೆಯುತ್ತಿಲ್ಲ ಅಂತ ಟೀಕಿಸಿದ್ರು. The sad fact is that we're nowhere here. We don't make any of the components inside this. We don't understand how it's made. We certainly don't make any of the optics. We don't understand how it's made. And that's what my speech was getting at, that this is actually where we should be playing. ರಾಹುಲ್ ಗಾಂಧಿ ಹೇಳಿರುವಂತಹ ಡ್ರೋನ್ ಕಥೆಯ ವಿರುದ್ಧ ಹಲವು ಅನುಮಾನ ವ್ಯಕ್ತವಾಗಿವೆ. DJI ಡ್ರೋನ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. 2022ರಲ್ಲಿ DJI ಡ್ರೋನ್ಗಳು ಬ್ಯಾನ್ ಆಗಿದ್ದು, ಆದರೂ ರಾಹುಲ್ ಬಳಿ ಡ್ರೋನ್ಗಳು ಸಿಕ್ಕಿದ ಹೇಗೆ ಅನ್ನೋದು ಗೊತ್ತಿಲ್ಲ. ಡ್ರೋನ್ ಹಾರಿಸೋಕೆ ಒಂದು ಲೈಸೆನ್ಸ್ ಅನ್ನ ಪಡೆಯಬೇಕು. ಇನ್ನು ರಾಹುಲ್ ಗಾಂಧಿ ಇದ್ದ ಪ್ರದೇಶ ರೆಡ್ ಝೋನ್, ಆದರೂ ಡ್ರೋನ್ ಅನ್ನ ತೆಗೆದುಕೊಂಡು ಹೋಗಿದ್ಯಾಕೆ? ಇತ್ತ ಭಾರತದಲ್ಲಿ 400ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಕಂಪನಿಗಳಿವೆ. ಈ ಕಂಪನಿಗಳು ಬೇರೆ ಬೇರೆ ರೀತಿ ಡ್ರೋನ್ ಅನ್ನ ನಿರ್ಮಿಸುತ್ತವೆ. ಬ್ಯಾಟರಿ, ಮೋಟಾರ್, ಪ್ರೊಪೆಲ್ಲರ್, GNSS ಫ್ಲೈಟ್ ಕಂಟ್ರೋಲರ್ಗಳು ಸ್ಥಳೀಯವಾಗಿ ಸಿದ್ಧವಾಗ್ತಾ ಇವೆ. ರಾಹುಲ್ ಗಾಂಧಿ ವಿರುದ್ಧ ಸಿಡಿದೆದ್ದ DFI. ರಾಹುಲ್ ಹೇಳಿಕೆ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಭಾರತದಲ್ಲೇ ಡ್ರೋನ್ಗಳನ್ನ ತಯಾರಿಸಲಾಗ್ತಾ ಇದೆ. ಆದರೂ ಇದೆಲ್ಲ ಅರ್ಥವಾಗುವುದಿಲ್ವಾ ಅಂತ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಟೀಕಿಸಿದೆ. Someone who's a sort of followed personality by at least some part of the society comes up and holds up a Chinese drone and just says that, we don't understand anything in India, and, this is none of these parts are made in India. So it's quite demotivating, essentially. So my simple point is that anyone in the country, especially someone who has a very big responsibility to, motivate people, should at least, check little bit before, talking about a subject. ಭಾರತ ಇತ್ತೀಚೆಗೆ ಡ್ರೋನ್ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಸೇನೆಗೆ ಬಳಸುವ ಡ್ರೋನ್ಗಳಲ್ಲಿ ಚೀನಿ ವಸ್ತುಗಳಿಲ್ವಾ ಅಂತ ಪರಿಶೀಲಿಸಲಾಗ್ತಾ ಇದೆ. ಆದ್ದರಿಂದ ರಾಹುಲ್ ವಿಡಿಯೋ ಮಾತುಗಳು ಭಾರತದ ಉದ್ಯಮಿಗಳ ಕಣ್ಣನ್ನ ಕೆಂಪಾಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಗಾಂಧಿ ಏನೇ ಮಾಡಿದ್ರೂ ವಿವಾದವಾಗುತ್ತೆ. ಇದೀಗ ಪ್ರತಿಪಕ್ಷ ನಾಯಕರ ವಿರುದ್ಧ ದೇಶದಲ್ಲಿರೋ ಡ್ರೋನ್ ತಯಾರಕರು ಸಿಡಿದೆದ್ದಿದ್ದಾರಂತೆ. ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. Made in China, and that's a battery, lithium polymer battery. These are 4 brushless DC motors, and that's the camera. ಚೀನಿ ಡ್ರೋನ್ ಬಳಸಿ ಭಾರತಕ್ಕೆ ತೆಗಳಿಕೆ. ರಾಹುಲ್ ಗಾಂಧಿ ನಡೆಗೆ ವ್ಯಾಪಕ ಟೀಕೆ. ರಾಹುಲ್ ಗಾಂಧಿ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಪ್ರತಿಪಕ್ಷ ನಾಯಕರು ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋದಲ್ಲಿ ಚೀನಾ ನಿರ್ಮಿತ ಒಂದು ಡ್ರೋನ್ ಅನ್ನು ತೋರಿಸಿ ಭಾರತದಲ್ಲಿ ಡ್ರೋನ್ ಉದ್ಯಮ ಬೆಳೆಯುತ್ತಿಲ್ಲ ಅಂತ ಟೀಕಿಸಿದ್ರು. The sad fact is that we're nowhere here. We don't make any of the components inside this. We don't understand how it's made. We certainly don't make any of the optics. We don't understand how it's made. And that's what my speech was getting at, that this is actually where we should be playing. ರಾಹುಲ್ ಗಾಂಧಿ ಹೇಳಿರುವಂತಹ ಡ್ರೋನ್ ಕಥೆಯ ವಿರುದ್ಧ ಹಲವು ಅನುಮಾನ ವ್ಯಕ್ತವಾಗಿವೆ. DJI ಡ್ರೋನ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. 2022ರಲ್ಲಿ DJI ಡ್ರೋನ್ಗಳು ಬ್ಯಾನ್ ಆಗಿದ್ದು, ಆದರೂ ರಾಹುಲ್ ಬಳಿ ಡ್ರೋನ್ಗಳು ಸಿಕ್ಕಿದ ಹೇಗೆ ಅನ್ನೋದು ಗೊತ್ತಿಲ್ಲ. ಡ್ರೋನ್ ಹಾರಿಸೋಕೆ ಒಂದು ಲೈಸೆನ್ಸ್ ಅನ್ನ ಪಡೆಯಬೇಕು. ಇನ್ನು ರಾಹುಲ್ ಗಾಂಧಿ ಇದ್ದ ಪ್ರದೇಶ ರೆಡ್ ಝೋನ್, ಆದರೂ ಡ್ರೋನ್ ಅನ್ನ ತೆಗೆದುಕೊಂಡು ಹೋಗಿದ್ಯಾಕೆ? ಇತ್ತ ಭಾರತದಲ್ಲಿ 400ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಕಂಪನಿಗಳಿವೆ. ಈ ಕಂಪನಿಗಳು ಬೇರೆ ಬೇರೆ ರೀತಿ ಡ್ರೋನ್ ಅನ್ನ ನಿರ್ಮಿಸುತ್ತವೆ. ಬ್ಯಾಟರಿ, ಮೋಟಾರ್, ಪ್ರೊಪೆಲ್ಲರ್, GNSS ಫ್ಲೈಟ್ ಕಂಟ್ರೋಲರ್ಗಳು ಸ್ಥಳೀಯವಾಗಿ ಸಿದ್ಧವಾಗ್ತಾ ಇವೆ. ರಾಹುಲ್ ಗಾಂಧಿ ವಿರುದ್ಧ ಸಿಡಿದೆದ್ದ DFI. ರಾಹುಲ್ ಹೇಳಿಕೆ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಭಾರತದಲ್ಲೇ ಡ್ರೋನ್ಗಳನ್ನ ತಯಾರಿಸಲಾಗ್ತಾ ಇದೆ.
ಆದರೂ ಇದೆಲ್ಲ ಅರ್ಥವಾಗುವುದಿಲ್ವಾ ಅಂತ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಟೀಕಿಸಿದೆ. And someone who's a sort of followed personality by at least some part of the society comes up and holds up a Chinese drone and just says that, we don't understand anything in India and, this is none of these parts are made in India. So it's quite demotivating, essentially. So my simple point is that anyone in the country, especially someone who has a very big responsibility to, motivate people, should at least, check little bit before, talking about a subject. ಭಾರತ ಇತ್ತೀಚೆಗೆ ಡ್ರೋನ್ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಸೇನೆಗೆ ಬಳಸುವ ಡ್ರೋನ್ಗಳಲ್ಲಿ ಚೀನಿ ವಸ್ತುಗಳಿಲ್ವಾ ಅಂತ ಪರಿಶೀಲಿಸಲಾಗ್ತಾ ಇದೆ. ಆದ್ದರಿಂದ ರಾಹುಲ್ ವಿಡಿಯೋ ಮಾತುಗಳು ಭಾರತದ ಉದ್ಯಮಿಗಳ ಕಣ್ಣನ್ನ ಕೆಂಪಾಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಗಾಂಧಿ ಏನೇ ಮಾಡಿದ್ರೂ ವಿವಾದವಾಗುತ್ತೆ. ಇದೀಗ ಪ್ರತಿಪಕ್ಷ ನಾಯಕರ ವಿರುದ್ಧ ದೇಶದಲ್ಲಿರೋ ಡ್ರೋನ್ ತಯಾರಕರು ಸಿಡಿದೆದ್ದಿದ್ದಾರಂತೆ. ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. Made in China, and that's a battery, lithium polymer battery. These are 4 brushless DC motors, and that's the camera. ಚೀನಿ ಡ್ರೋನ್ ಬಳಸಿ ಭಾರತಕ್ಕೆ ತೆಗಳಿಕೆ. ರಾಹುಲ್ ಗಾಂಧಿ ನಡೆಗೆ ವ್ಯಾಪಕ ಟೀಕೆ. ರಾಹುಲ್ ಗಾಂಧಿ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಪ್ರತಿಪಕ್ಷ ನಾಯಕರು ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋದಲ್ಲಿ ಚೀನಾ ನಿರ್ಮಿತ ಒಂದು ಡ್ರೋನ್ ಅನ್ನು ತೋರಿಸಿ ಭಾರತದಲ್ಲಿ ಡ್ರೋನ್ ಉದ್ಯಮ ಬೆಳೆಯುತ್ತಿಲ್ಲ ಅಂತ ಟೀಕಿಸಿದ್ರು. The sad fact is that we're nowhere here. We don't make any of the components inside this. We don't understand how it's made. We certainly don't make any of the optics. We don't understand how it's made. And that's what my speech was getting at, that this is actually where we should be playing. ರಾಹುಲ್ ಗಾಂಧಿ ಹೇಳಿರುವಂತಹ ಡ್ರೋನ್ ಕಥೆಯ ವಿರುದ್ಧ ಹಲವು ಅನುಮಾನ ವ್ಯಕ್ತವಾಗಿವೆ. DJI ಡ್ರೋನ್ ಅನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. 2022ರಲ್ಲೇ DJI ಡ್ರೋನ್ಗಳು ಬ್ಯಾನ್ ಆಗಿದ್ದು, ಆದರೂ ರಾಹುಲ್ ಬಳಿ ಡ್ರೋನ್ಗಳು ಸಿಕ್ಕಿದ ಹೇಗೆ ಅನ್ನೋದು ಗೊತ್ತಿಲ್ಲ. ಡ್ರೋನ್ ಹಾರಿಸೋಕೆ ಒಂದು ಲೈಸೆನ್ಸ್ ಅನ್ನ ಪಡೆಯಬೇಕು. ಇನ್ನು ರಾಹುಲ್ ಗಾಂಧಿ ಇದ್ದ ಪ್ರದೇಶ ರೆಡ್ ಝೋನ್. ಆದರೂ ಡ್ರೋನ್ ಅನ್ನ ತೆಗೆದುಕೊಂಡು ಹೋಗಿದ್ಯಾಕೆ? ಇತ್ತ ಭಾರತದಲ್ಲಿ 400ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಕಂಪನಿಗಳಿವೆ. ಈ ಕಂಪನಿಗಳು ಬೇರೆ ಬೇರೆ ರೀತಿ ಡ್ರೋನ್ ಅನ್ನ ನಿರ್ಮಿಸ್ತವೆ. ಬ್ಯಾಟರಿ, ಮೋಟಾರ್, ಪ್ರೊಪೆಲ್ಲರ್, GNSS ಫ್ಲೈಟ್ ಕಂಟ್ರೋಲರ್ಗಳು ಸ್ಥಳೀಯವಾಗಿ ಸಿದ್ಧವಾಗ್ತಾ ಇವೆ. ರಾಹುಲ್ ಗಾಂಧಿ ವಿರುದ್ಧ ಸಿಡಿದೆದ್ದ DFI. ರಾಹುಲ್ ಹೇಳಿಕೆ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಭಾರತದಲ್ಲೇ ಡ್ರೋನ್ಗಳನ್ನ ತಯಾರಿಸಲಾಗ್ತಾ ಇದೆ. ಆದರೂ ಇದೆಲ್ಲ ಅರ್ಥವಾಗುವುದಿಲ್ವಾ ಅಂತ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಟೀಕಿಸಿದೆ. And someone who's a sort of followed personality by at least some part of the society comes up and holds up a Chinese drone and just says that, we don't understand anything in India and, this is none of these parts are made in India. So it's quite demotivating, essentially.